ವೆಲ್ಕಮ್ ಬ್ಯಾಕ್. ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ವಿಚಾರ ಮತ್ತು ಈಗ ಸದ್ಯಕ್ಕೆ ಕುರ್ಚಿ ಕಂಟಕದ ವಿಚಾರವಾಗಿ ಭಾರಿ ಆಕ್ಟಿವ್ ಆಗಿದ್ದಾರೆ. ಮಾಜಿ ಶಾಸಕರನ್ನ ಒಗ್ಗೂಡಿಸುವ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರಾ? ಬೆಳಗಾವಿಯಲ್ಲಿ ಮಾಜಿ ಶಾಸಕರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಫಿರೋಜ್ ಸೇಠ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಬೆಳಗಾವಿ ಸದ್ಯಕ್ಕೆ ಯಾವ ರೀತಿ ಚರ್ಚೆಗಳಿಗೆ ಕಾರಣ ಆಗಿದೆ? ಈಗ ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಾಜಿ ಶಾಸಕರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ನೋಡಿ, ನಾನು ತನಗೊಂದು ಮಾತು ಹೇಳ್ತೀನಿ. ನಾವು ನಮ್ಮ ಭಾಳ ಹಳೆ ನೇತೆ ಸಂಜಯ್ ಗಾಂಧಿ ಅವ್ರ ಕಾಲದಿಂದ ನಾನು ಯೂತ್ ಕಾಂಗ್ರೆಸ್ದಲ್ಲೇ ಸರ್ವ್ ಮಾಡಿದ್ದೀನಿ ಸ್ವತಃ. ಮತ್ತು ನಮ್ಮ ಗ್ರ್ಯಾಂಡ್ ಫಾದರ್ ನಾವು ಎಲ್ಲ ಕಾಂಗ್ರೆಸ್ ಮಂದಿ. ಆ ಒಂದು ಫ್ಯಾಮಿಲಿದು ಒಂದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಮೈಲಾರಿ, ಮೊನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ನ ಬೆಳಗಾವಿಗೆ ಬರೋದಕ್ಕೆ ಬಿಟ್ಟಿದ್ದಿಲ್ಲ, ನಾನು ಅಲ್ಲೇ ಬ್ಲಾಕ್ ಮಾಡಿದ್ದೆ ಅಂತ ಹೇಳಿದರು. ಈಗ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಬಂದರೆ ಅವರು ಗೋಕಾಕಿಗೆ ಹೋಗಿದ್ದಾರೆ. ಇವೆಲ್ಲವೂ ಏನನ್ನ ಸೂಚಿಸುತ್ತೆ ಅನ್ನೋದು ಒಂದು ಕಡೆ ಆದರೆ, ಡಿಕೆ ಶಿವಕುಮಾರ್ ಹಿಡಿತ ಸಾಧಿಸೋದಕ್ಕೆ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರ ಲೆಕ್ಕಾಚಾರ ಇಲ್ಲಿ ಕರೆಕ್ಟ್ ಆಗುತ್ತೆ, ಯಾರು ಅನ್ಕೊಂಡಂಗೆ ನಡೀತಾ ಇದೆ? ಖಂಡಿತ ಶ್ರೀಪಾದ್, ಏನು ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಅಥವಾ ಈ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ DKC ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಸದ್ಯಕ್ಕೆ ವೈಮನಸ್ಸು ಇರುವಂಥದ್ದು. DKC ಅವರು ಏನು 2 ದಿನ ಬಂದು ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಆದರೆ ಈವರೆಗೂ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರು ಮುಖಾಮುಖಿ ಕೂಡ ಆಗ್ತಿಲ್ಲ. DKC ಅವರು ಬೆಳಗಾವಿಯಲ್ಲಿ ನಿರಂತರವಾಗಿ ಜನವರಿ 21ರಂದು ನಡೆಯುವಂಥ ಏನು ಕಾರ್ಯಕ್ರಮ ಏನಿದೆ, ಗಾಂಧಿ ಭಾರತ್ ಕಾರ್ಯಕ್ರಮ ಯಶಸ್ಸಿಗೆ ನಿರಂತರವಾಗಿ ಏನು ಸಭೆ ಮತ್ತು ಪೂರ್ವ ನಿಯೋಜಿತ ಸಿದ್ಧತೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತು ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಏನು ಗೋಕಾಕ್ನಲ್ಲಿ ಏನು ಬೀಡು ಬಿಟ್ಟಿರುವಂಥದ್ದು. ಪ್ರಮುಖವಾಗಿ ಈಗ ದುಬೈ ಪ್ರವಾಸಕ್ಕೆ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಆಸಿಫ್ ಸೇಠ್ ಅವರು ನಿನ್ನೆ ಅಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದರು. ನನ್ನ ಜೊತೆಗೆ ನಮ್ಮ ಶಾಸಕರು ಅಂದರೆ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ದುಬೈ ಪ್ರವಾಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟು. ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ವಿಚಾರ ಮತ್ತು ಈಗ ಸದ್ಯಕ್ಕೆ ಕುರ್ಚಿ ಕಂಟಕದ ವಿಚಾರವಾಗಿ ಭಾರಿ ಆಕ್ಟಿವ್ ಆಗಿದ್ದಾರೆ. ಮಾಜಿ ಶಾಸಕರನ್ನ ಒಗ್ಗೂಡಿಸುವ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರಾ? ಬೆಳಗಾವಿಯಲ್ಲಿ ಮಾಜಿ ಶಾಸಕರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಫಿರೋಜ್ ಸೇಠ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಬೆಳಗಾವಿ ಸದ್ಯಕ್ಕೆ ಯಾವ ರೀತಿ ಚರ್ಚೆಗಳಿಗೆ ಕಾರಣ ಆಗಿದೆ? ಈಗ ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಾಜಿ ಶಾಸಕರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ನೋಡಿ, ನಾನು ತನಗೊಂದು ಮಾತು ಹೇಳ್ತೀನಿ. ನಾವು ನಮ್ಮ ಭಾಳ ಹಳೆ ನೇತೆ ಸಂಜಯ್ ಗಾಂಧಿ ಅವ್ರ ಕಾಲದಿಂದ ನಾನು ಯೂತ್ ಕಾಂಗ್ರೆಸ್ದಲ್ಲೇ ಸರ್ವ್ ಮಾಡಿದ್ದೀನಿ ಸ್ವತಃ. ಮತ್ತು ನಮ್ಮ ಗ್ರ್ಯಾಂಡ್ ಫಾದರ್ ನಾವು ಎಲ್ಲ ಕಾಂಗ್ರೆಸ್ ಮಂದಿ. ಆ ಒಂದು ಫ್ಯಾಮಿಲಿದು ಒಂದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಮೈಲಾರಿ, ಮೊನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ನ ಬೆಳಗಾವಿಗೆ ಬರೋದಕ್ಕೆ ಬಿಟ್ಟಿದ್ದಿಲ್ಲ, ನಾನು ಅಲ್ಲೇ ಬ್ಲಾಕ್ ಮಾಡಿದ್ದೆ ಅಂತ ಹೇಳಿದರು. ಈಗ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಬಂದರೆ ಅವರು ಗೋಕಾಕಿಗೆ ಹೋಗಿದ್ದಾರೆ. ಇವೆಲ್ಲವೂ ಏನನ್ನ ಸೂಚಿಸುತ್ತೆ ಅನ್ನೋದು ಒಂದು ಕಡೆ ಆದರೆ, ಡಿಕೆ ಶಿವಕುಮಾರ್ ಹಿಡಿತ ಸಾಧಿಸೋದಕ್ಕೆ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರ ಲೆಕ್ಕಾಚಾರ ಇಲ್ಲಿ ಕರೆಕ್ಟ್ ಆಗುತ್ತೆ, ಯಾರು ಅನ್ಕೊಂಡಂಗೆ ನಡೀತಾ ಇದೆ? ಖಂಡಿತ ಶ್ರೀಪಾದ್, ಏನು ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಅಥವಾ ಈ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ DKC ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಸದ್ಯಕ್ಕೆ ವೈಮನಸ್ಸು ಇರುವಂಥದ್ದು. DKC ಅವರು ಏನು 2 ದಿನ ಬಂದು ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಆದರೆ ಈವರೆಗೂ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರು ಮುಖಾಮುಖಿ ಕೂಡ ಆಗ್ತಿಲ್ಲ. DKC ಅವರು ಬೆಳಗಾವಿಯಲ್ಲಿ ನಿರಂತರವಾಗಿ ಜನವರಿ 21ರಂದು ನಡೆಯುವಂಥ ಏನು ಕಾರ್ಯಕ್ರಮ ಏನಿದೆ, ಗಾಂಧಿ ಭಾರತ್ ಕಾರ್ಯಕ್ರಮ ಯಶಸ್ಸಿಗೆ ನಿರಂತರವಾಗಿ ಏನು ಸಭೆ ಮತ್ತು
ಪೂರ್ವನಿಯೋಜಿತ ಸಿದ್ಧತೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತು ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಏನು ಗೋಕಾಕ್ನಲ್ಲಿ ಏನು ಬೀಡು ಬಿಟ್ಟಿರುವಂಥದ್ದು, ಪ್ರಮುಖವಾಗಿ ಈಗ ದುಬೈ ಪ್ರವಾಸಕ್ಕೆ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಆಸಿಫ್ ಸೇಠ್ ಅವರು ನಿನ್ನೆ ಅಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದರು. ನನ್ನ ಜೊತೆಗೆ ನಮ್ಮ ಶಾಸಕರು ಅಂದರೆ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ದುಬೈ ಪ್ರವಾಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟು. ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ವಿಚಾರ ಮತ್ತು ಈಗ ಸದ್ಯಕ್ಕೆ ಕುರ್ಚಿ ಕಂಟಕದ ವಿಚಾರವಾಗಿ ಭಾರಿ ಆಕ್ಟಿವ್ ಆಗಿದ್ದಾರೆ. ಮಾಜಿ ಶಾಸಕರನ್ನ ಒಗ್ಗೂಡಿಸುವ ಕೆಲಸಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರಾ? ಬೆಳಗಾವಿಯಲ್ಲಿ ಮಾಜಿ ಶಾಸಕರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಫಿರೋಜ್ ಸೇಠ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಬೆಳಗಾವಿ ಸದ್ಯಕ್ಕೆ ಯಾವ ರೀತಿ ಚರ್ಚೆಗಳಿಗೆ ಕಾರಣ ಆಗಿದೆ? ಈಗ ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಾಜಿ ಶಾಸಕರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ನೋಡಿ, ನಾನು ತಮ್ಗೊಂದು ಮಾತು ಹೇಳ್ತೀನಿ. ನಾವು ನಮ್ಮ ಭಾಳ ಹಳೆ ನೇತೆ ಸಂಜಯ್ ಗಾಂಧಿ ಅವರು ಅವ್ರ ಕಾಲದಿಂದ ನಾನು ಯೂತ್ ಕಾಂಗ್ರೆಸ್ದಲ್ಲೇ ಸರ್ವ್ ಮಾಡಿದ್ದೀನಿ ಸ್ವತಃ. ಮತ್ತು ನಮ್ಮ ಫಾದರ್, ಗ್ರ್ಯಾಂಡ್ ಫಾದರ್, ನಾವೆಲ್ಲ ಕಾಂಗ್ರೆಸ್ ಮಂದಿ. ಆ ಒಂದು ಫ್ಯಾಮಿಲಿದು ಒಂದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ. ಮೈಲಾರಿ, ಮೊನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ನ ಬೆಳಗಾವಿಗೆ ಬರೋದಕ್ಕೆ ಬಿಟ್ಟಿದ್ದಿಲ್ಲ, ನಾನು ಅಲ್ಲೇ ಬ್ಲಾಕ್ ಮಾಡಿದ್ದೆ ಅಂತ ಹೇಳಿದ್ರು. ಈಗ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಬಂದರೆ ಅವರು ಗೋಕಾಕಿಗೆ ಹೋಗಿದ್ದಾರೆ. ಇವೆಲ್ಲವೂ ಏನನ್ನ ಸೂಚಿಸುತ್ತೆ ಅನ್ನೋದು ಒಂದು ಕಡೆ ಆದರೆ, ಡಿಕೆ ಶಿವಕುಮಾರ್ ಹಿಡಿತ ಸಾಧಿಸೋದಕ್ಕೆ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರ ಲೆಕ್ಕಾಚಾರ ಇಲ್ಲಿ ಕರೆಕ್ಟ್ ಆಗುತ್ತೆ, ಯಾರು ಅನ್ಕೊಂಡಂಗೆ ನಡೀತಾ ಇದೆ? ಖಂಡಿತ ಶ್ರೀಪಾದ್, ಏನು ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಅಥವಾ ಈ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ DKC ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಸದ್ಯಕ್ಕೆ ವೈಮನಸ್ಸು ಇರುವಂಥದ್ದು. DKC ಅವರು ಏನು 2 ದಿನ ಬಂದು ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಆದರೆ ಈವರೆಗೂ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರು ಮುಖಾಮುಖಿ ಕೂಡ ಆಗ್ತಿಲ್ಲ. DKC ಅವರು ಬೆಳಗಾವಿಯಲ್ಲಿ ನಿರಂತರವಾಗಿ ಜನವರಿ 21ರಂದು ನಡೆಯುವಂಥ ಏನು ಕಾರ್ಯಕ್ರಮ ಏನಿದೆ, ಗಾಂಧಿ ಭಾರತ್ ಕಾರ್ಯಕ್ರಮ ಯಶಸ್ಸಿಗೆ ನಿರಂತರವಾಗಿ ಏನು ಸಭೆ ಮತ್ತು ಪೂರ್ವನಿಯೋಜಿತ ಸಿದ್ಧತೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತು ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಏನು ಗೋಕಾಕ್ನಲ್ಲಿ ಏನು ಬೀಡು ಬಿಟ್ಟಿರುವಂಥದ್ದು, ಪ್ರಮುಖವಾಗಿ ಈಗ ದುಬೈ ಪ್ರವಾಸಕ್ಕೆ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಆಸಿಫ್ ಸೇಠ್ ಅವರು ನಿನ್ನೆ ಅಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದರು. ನನ್ನ ಜೊತೆಗೆ ನಮ್ಮ ಶಾಸಕರು ಅಂದರೆ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ದುಬೈ ಪ್ರವಾಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟು. ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ.